ಮಾಡ್ತೇನೆ. ನಾನು ಬೆಳ್ತಂಗಡಿ ಅಂತ ಹೇಳಿದಾಗ ಕಿಶೋರಣ್ಣ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರು. ನಾನು ಯಾಕೆ ಬೆಳ್ತಂಗಡಿಯಿಂದ ಪ್ರಾರಂಭಿಸಿದೆ ಅಂತ ಹೇಳಿದ್ರೆ, ಮಲೆನಾಡಿನ ಪಕ್ಕದಿಂದ ಇವತ್ತು ಕರಾವಳಿಯ ಭಾಗದವರೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರಳು ಮತ್ತು ಕಲ್ಲಿನ ಅಭಾವದಿಂದಾಗಿ ಒಂದು ಹೊತ್ತಿನ ಊಟ ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕನವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ನೀವು ಮನುಷ್ಯರ, ನಿಮಗೆ ಕಿವಿ ಇದೆಯಾ? ನಿಮಗೆ ಬಾಯಿ ಇದೆಯಾ? ನಿಮಗೆ ಕಣ್ಣು ಇದೆಯಾ? ನಿಮಗೆ ಹೃದಯ ಇದೆಯಾ? ನಿಮಗೆ ಮನುಷ್ಯತ್ವ ಇದೆಯಾ? ಎಲ್ಲ ಕಾಂಗ್ರೆಸ್ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಈ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕರು, ನಿಮಗೆ ಮನುಷ್ಯತ್ವ ಇದ್ರೆ, ನಿಮಗೆ ಹೃದಯವಂತಿಕೆ ಇದ್ರೆ, ಈ ಜಿಲ್ಲೆಯ ಬಗ್ಗೆ ಅಭಿಮಾನ ಇದ್ರೆ, ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡ್ತೇನೆ. ನೀವು ಈ ಜಿಲ್ಲೆಯ ಬಡವರ ಪರವಾಗಿ, ಈ ಜಿಲ್ಲೆಯ ಕೂಲಿ ಕಾರ್ಮಿಕರ ಪರವಾಗಿ, ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯ ಪರವಾಗಿ ನೀವು ಸಿದ್ದರಾಮಯ್ಯ ಅವರ ಹತ್ರ ಪ್ರಶ್ನೆ ಮಾಡಿದ್ರ? ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ ಪ್ರಶ್ನೆ ಮಾಡಿದ್ರ? ಪ್ರಾಯಶಃ ಇವತ್ತು ಹೇಳ್ತೇನೆ, ನೀವು ಹೃದಯವಂತರು ಅಲ್ಲ, ನೀವು ಕಿವಿ ಕೇಳಿಸ್ತಕ್ಕಂಥ ಮನುಷ್ಯರಲ್ಲ, ನೀವು ಕಿವುಡರು, ನೀವು ಕಣ್ಣು ಕಾಣತಕ್ಕಂಥ ಮನುಷ್ಯರಲ್ಲ, ನೀವು ಕುರುಡರು ಎನ್ನುವಂಥದ್ದನ್ನು ಈ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತಯಾಚನೆಗೆ ನಿಮ್ಮ ಮನೆ ಬಾಡಿಗೆಗೆ ಬಂದಾಗ ಚಪ್ಪಲಿಯನ್ನು ಹೊಡೆದು ಕಳಿಸಬೇಕು, ಚಪ್ಪಲಿಯನ್ನು ಹೊಡೆದು ಕಳಿಸಬೇಕು, ಚಪ್ಪಲಿಯನ್ನು ಹೊಡೆದು ಕಳಿಸಬೇಕು. ಯಾಕೆ ಅಂತ ಕೇಳಬಹುದು ಅವರು. ಈಗ ಸರಿಯಾಗಿದೆ ಅಲ್ವಾ ಅಂತ ಹೇಳುವಂತ ಮಾತುಗಳು ಸಮಿತಿಗೆ ಬರ್ತದೆ. ಆದ್ರೆ 2 ವರ್ಷ ನಮ್ಮನ್ನು ಮಣ್ಣು ತಿನ್ನುವ ಹಾಗೆ ಮಾಡಿದ್ದು ನಿಮ್ಮದೇ ಸರ್ಕಾರ, ನೀವೇ ಮಾಡಿದ್ದು ಎನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳಿಸತಕ್ಕಂಥ ಕೆಲಸವನ್ನು ಸಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತದಾರರಿಗೆ ಮಾಡ್ತಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ದೇವರುಗಳಿಗೆ ವಂದಿಸಿಕೊಳ್ತಾ, ಇವತ್ತು ನಾವೇನು ಕೆಂಪು ಕಲ್ಲು ಮತ್ತು ಮರಳಿನ ಒಂದು ಜನರ ಕಾರ್ಮಿಕರ ಸಂಕಷ್ಟಕ್ಕೆ ಪರಿಹಾರವಾಗಿ ಇವತ್ತು ಅನಿರ್ದಿಷ್ಟಾವಧಿ ಅಂದರೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಿರಂತರ ನಾವು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ನೇತಾರರಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಪಕ್ಷದ ಎಲ್ಲ ನಮ್ಮ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು, ಸಂಸದರು, ಮಾಜಿ ಶಾಸಕರು, ಸಂಸದರು, ಹಾಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು
ಸಾಕ್ಬೇಕು